ವೇಗ ತಂದ ಆಪತ್ತು, ನಿಯಂತ್ರಣ ತಪ್ಪಿ ದ್ರಾಕ್ಷಿ ಕೂಚಕ್ಕೆ ಬೈಕ್ ಡಿಕ್ಕಿ, ವಿದ್ಯಾರ್ಥಿ ದಾರುಣ ಸಾವು. ಕಳ್ಳರ ಟಾರ್ಗೆಟ್ ಆದ ಒಂಟಿ ಮನೆಗಳು, ಲಕ್ಷಾಂತರ ಮೌಲ್ಯದ ಚಿನ್ನ ನಗದು ಕಳ್ಳತನ, ಬೆಚ್ಚಿಬಿದ್ದ ಸಾರ್ವಜನಿಕರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಾದಕ ವಸ್ತುಗಳ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ, ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಇಲಾಖೆಗಳ ಕೆಲಸಗಳಿಗೆ ಕಮಿಷನ್ ಪಡೆಯುತ್ತಿದ್ದಾರೆ, ಇತ್ತ ಗಮನ ಹರಿಸಿ ಸಿಎಂಗೆ ಸಂಸದ ಸುಧಾಕರ್ ಕಿವಿಮಾತು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಅವರೆಲ್ಲ ಖಾಸಗಿ ಕಾಲೇಜೊಂದರ ಪದವಿ ವಿದ್ಯಾರ್ಥಿಗಳು. ಪಾಠ ಪ್ರವಚನ ಮುಗಿಸಿ ಸ್ನೇಹಿತರೆಲ್ಲ ಸೇರಿ ಊಟ ಸವಿದು ಖುಷಿಯಾಗಿ ಮನೆಗೆ ಬೈಕ್ನಲ್ಲಿ ಹಿಂತಿರುಗುವಾಗ ನಿಯಂತ್ರಣ ಸಿಗದೆ ದ್ರಾಕ್ಷಿ ಚಪ್ಪರಕ್ಕೆ ಗುದ್ದಿ ವಿದ್ಯಾರ್ಥಿಯೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈ ಯುವಕನ ಹೆಸರು ಕೌಶಿಕ್ ಗೌಡ, ವಯಸ್ಸು 20 ವರ್ಷ. ದೇವನಹಳ್ಳಿ ತಾಲೂಕು ತೈಲಗೆರೆ ಗ್ರಾಮದ ಯುವಕ. ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿದ್ದ. ಎಂದಿನಂತೆ ಸೋಮವಾರ ಕಾಲೇಜಿಗೆ ಬಂದಿದ್ದಾನೆ. ಆದರೆ ಕಾಲೇಜು ರಜೆ ಇದ್ದ ಕಾರಣ ಸ್ನೇಹಿತರ ಜೊತೆ ಸೇರಿ ಚದಲ್ಪುರ ಗೇಟ್ ಬಳಿ ಇರುವ ಶ್ರೇಯಸ್ ಡಾಬಾದಲ್ಲಿ ಕಾಲ ಕಳೆದು ಊಟ ಸವಿದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿಯಾಗಿ ಹೊರಬಂದಿದ್ದಾರೆ. ಇನ್ನು ಕೌಶಿಕ್ ಗೌಡನನ್ನ ತೈಲ್ಗೆರೆಗೆ ಡ್ರಾಪ್ ಮಾಡೋದಕ್ಕೆ ಸ್ನೇಹಿತ ನಿತಿನ್ ಗೌಡನ ಬೈಕ್ ಹತ್ತಿದ್ದಾರೆ. ಆದ್ರೆ ಕೌಶಿಕ್ ಗೌಡ, ಮಗ ಇವತ್ತು ನಾನ್ ಗಾಡಿ ಓಡಿಸ್ತೀನಿ, ನೀನ್ ಹಿಂದೆ ಕೂತ್ಕೋ ಅಂತ ಹೇಳಿ ನಿತಿನ್ ಗೌಡನನ್ನ ಹಿಂದೆ ಕೂರಿಸಿಕೊಂಡು ಕೌಶಿಕ್ ಗೌಡ ಬೈಕ್ ಡ್ರೈವ್ ಮಾಡಿದ್ದಾನೆ. ಆದ್ರೆ ಚದಲ್ಪುರ ಗ್ರಾಮದ ಬಳಿ ಅತಿ ವೇಗವಾಗಿ ಬೈಕ್ ಓಡಿಸಿಕೊಂಡು ಬಂದು ತಿರುವಿನಲ್ಲಿ ಕ್ರಾಸ್ ಮಾಡುವ ವೇಳೆ ಬೈಕ್ ಕಂಟ್ರೋಲ್ಗೆ ಸಿಕ್ಕಿಲ್ಲ. ಹೀಗಾಗಿ ನೇರವಾಗಿ ದ್ರಾಕ್ಷಿ ತೋಟಕ್ಕೆ ನುಗ್ಗಿಸಿ ತೋಟದಲ್ಲಿದ್ದ ದ್ರಾಕ್ಷಿ ಚಪ್ಪರದ ಕೂಚಕ್ಕೆ ಡಿಕ್ಕಿ ಹೊಡೆಸಿದ್ದಾನೆ. ಪರಿಣಾಮ ಕೂಚ ಮುರಿದು ಬಿದ್ದಿದ್ದು ದ್ರಾಕ್ಷಿ ಕೂಚ ಕೌಶಿಕ್ ಗೌಡನ ತಲೆಗೆ ಬಲವಾಗಿ ತಗುಲಿದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅಂದರೆ ಇಲ್ಲಿ ಶ್ರೇಯಸ್ ರೆಸ್ಟೋರೆಂಟ್ ಬಂದಿದ್ರಿ, ಆಮೇಲೆ ಎಲ್ಲ ಬಂದು ತಿನ್ಕೊಂಡೆಲ್ಲ ಹೋಗ್ಬೇಕಾದಾಗ ಅವನು ಗಾಡಿ ಇಸ್ಕೊಂಡು ಸ್ವಲ್ಪ ಸ್ಪೀಡಲ್ಲಿದ್ದ ಅಷ್ಟೇ. ಬಟ್ ಆದರೆ ಅವ್ನು ಕಂಟ್ರೋಲ್ ಸಿಕ್ಕಿಲ್ದಿಂದ ಅವ್ನು ಹೋಗ್ಬಿಟ್ಟು ಅದೇ ಚಪ್ರಕಲ್ಲಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ನು ಇಕ್ತ ಅವ್ನ ತಲೆಗೆ ಬಿದ್ದು ಫುಲ್ಲು ತಲೆಯೆಲ್ಲ ಓಪನ್ ಆಗಿದೆ. ಅದರಿಂದ ಶ್ರೇಯಸ್ ಊಟ ಮಾಡೋಕ್ಕೆ ಹೋಗಿದ್ವಿ ನಾವು. ಬರಬೇಕಾದ್ರೆ ತಾವರ್ಗೆರೆನ ತೈಲ್ಗೆರೆ ಕೌಶಿಕ್ ಅಂತ. ನಮ್ಗೇನು ಅಂದರೆ ಒಂದು ಪ್ರೇರಿತಾಗಿಂದ ಕೈ ಕಾಲಲ್ಲಿ ನೋಯ್ತಿದ್ದೆ. ಇವರಿಬ್ಬರು ಕಾಲೇಜಲ್ಲಿ ಇಲ್ಲೇ BGS ಅಲ್ಲಿ ಡಿಗ್ರಿ ಮಾಡ್ತಾಯಿದ್ರು. ತುಂಬ ಬೇಜಾರಾಗ್ತಾಯಿದೆ. ಇಬ್ಬರು ಏನೋ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಕಾಲೇಜ್ ರಜಾ ಇದ್ದರು, ಇಬ್ಬರು ಮೀಟ್ ಆಗೋಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಯಾರ್ದೋ ಫ್ರೆಂಡ್ ಪಾಪ ಬೈಕ್ ಎತ್ಕೊಂಡು ಬಂದಿದ್ದಾರೆ. ರೆಸ್ಟೋರೆಂಟಲ್ಲಿ ಇಲ್ಲೇ ಶ್ರೇಯಸ್ಸಲ್ಲಿ ಏನೋ ಊಟ ಮಾಡಿ ಮತ್ತು ಹೋಗಬೇಕಾದ್ರೆ ಇಂತಹ ಇನ್ಸಿಡೆಂಟ್ ಆಗಿದೆ. ಅವರೇ ಸೆಲ್ಫಲ್ಲಿ ಬಿದ್ದಿದ್ದಾರೆ, ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಯಾವುದೋ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ನಮಗೆ. ತುಂಬ ಬೇಜಾರಾಗ್ತಿದೆ. ಕುಟುಂಬ ಸಮೇತ ಬಂದಿದ್ದಾರೆ. ನಮಗೂ ತುಂಬ ಬೇಜಾರಾಗ್ತಾಯಿದೆ. ನಮ್ಮ ಹುಡುಗ ಸ್ವಲ್ಪ ಸೇಫಾಗಿದೆ, ಬಟ್ ಆದ್ರೂ ನಮ್ಮ ಹುಡುಗ ಥರನೇ ಅಲ್ವಾ, ಆದರೂ ಬೇಜಾರಾಗ್ತಾಯಿದೆ. ಅವನ ಜೊತೆಯಲ್ಲಿ ಪಾಪ ಓದಿ ಬೆಳೆದು ಎಷ್ಟೋ ಅವ್ರ ಮನೆಗಳಲ್ಲೂ ತುಂಬ ಆಸೆಗಳಿಟ್ಕೊಂಡಿರ್ತಾರೆ. ಅವ್ನು ಸ್ವಲ್ಪ ಅಲ್ಲೇ ಬಿದ್ದಿರೋ ಇದೆಲ್ಲ ಆನ್ ದ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ತುಂಬ ಬೇಜಾರಾಗ್ತಾಯಿದೆ. ನಮ್ಮವನಾದರೆ ತುಂಬ ಬೇಜಾರಾಗಿ ಅವನೇನು ಟ್ರೀಟ್ಮೆಂಟು ತೊಗೊತಲ್ಲ. ಎಲ್ಲಾಗಿದೆ ಆಕ್ಸಿಡೆಂಟು? ಇಲ್ಲೇ ಚದ್ಲಪುರ ಕ್ರಾಸಲ್ಲಿ. ಹೆಂಗಾಯ್ತು? ಅವರೇ ಸೆಲ್ಫಲ್ಲಿ ಏನೋ ಕಂಟ್ರೋಲ್ ತಪ್ಪಿ ಬಿದ್ದಿರೋದು ಅಂತ ಹೇಳ್ತಾ ಇದ್ದಾರೆ. ಯಾರೂ ಅಡ್ಡ ಬಂದಿಲ್ಲ, ಯಾರೂ ಇದು ಮಾಡಿಲ್ಲ, ಅವರೇ ಸೆಲ್ಫಲ್ಲಿ ಬಿದ್ದಿರೋದು. ದ್ರಾಕ್ಷಿ ಚಪ್ರ ಒಂದು ಕೂಚಕ್ಕೆ ಹೋಗ್ಬಿಟ್ಟು ಮುಂದೆ ಗಾಡಿ ಓಡಿಸ್ತಾನೆ, ಅವನು ಹೋಗ್ಬಿಟ್ಟು ಕೂಚಕ್ಕೇನೋ ಹೊಡೆದಿದ್ದಾನೆ ಬ್ರೇಕ್ ಹೊಡೆದಾಗ. ಅದೇ ಹೆಲ್ಮೆಟ್ ಇದ್ದಿದ್ರೆ ಸೇಫ್ ಆಗ್ತಾಯಿದ್ರು. ಮೇಯ್ನ್ ಹೆಲ್ಮೆಟ್ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದಾನೆ, ಎಲ್ಲರೂ ಹೆಲ್ಮೆಟ್ ಬಳಸಿ. ಹೊರಗಡೆ ಹೋದರೆ ಹೆಲ್ಮೆಟ್ ಬಳಸಿ ಅಂತ ಪೊಲೀಸರೆಲ್ಲ ಅಷ್ಟೆಲ್ಲ ಇದು ಮಾಡ್ತಾರೆ. ನಮ್ಮ ಒಳ್ಳೇದಕ್ಕೋಸ್ಕರ ಪಾಪ ನೋಡಿ, ಆ ಹುಡುಗ ಉಳಿತಾ ಇದ್ದ ಹೆಲ್ಮೆಟ್ ಇದ್ದಿದ್ರೆ. ಏನೂ ಮಾಡೋಕ್ಕಾಗಲ್ಲ, ವಿಧಿ ಬರ. ಅದು ಹೋಗೋದಿದ್ದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬಕ್ಕೆ ನಾನು ಬರೆಸ್ತಾ ಇದ್ದೇನೆ ಧೈರ್ಯ ಎಲ್ಲ ಬಂದು ಸ್ವಲ್ಪ ಚೆನ್ನಾಗಿ. ಹಿಂದೆ ಕೂತಿರೋರಿಗೆ ಸ್ವಲ್ಪ ಇಂಜರ್ಡ್ ಆಗಿದೆ. ನನ್ನ ತಮ್ಮನ ನಿತಿನ್ ಗೌಡ ಅಂದ್ಬಿಟ್ಟು ತಿಮ್ಮಪ್ಪನಹಳ್ಳಿ ಅವರು. ಏನು ಕೌಶಿಕ್ ಗೌಡ ಬಂದುಬಿಟ್ಟು ತೈಲ್ಗೆರೆ. ತುಂಬ ಬೇಜಾರಾಗ್ತಾಯಿದೆ. ಯಾರಾದ್ರೇನು ನಮ್ಮ ತಮ್ಮ ಥರನೇ ಅವನು, ಆಯಿತಾ. ಆ ಜಾಗದಲ್ಲಿ ನನ್ನ ತಮ್ಮ ಇದ್ದಿದ್ರು ನಾನು ತುಂಬ ಬೇಜಾರೇ ಆಗ್ತಾಯಿತ್ತು, ಆಯಿತಾ. ತುಂಬ ನೋವು ತಿಂತಾ ಇದ್ದಾರೆ ಆ ಕುಟುಂಬಕ್ಕೆ. ನಾನು ದಯವಿಟ್ಟು ನನ್ನ ಕಡೆಯಿಂದ ತುಂಬ ನೋವು ಪಟ್ಕೊಂಡು ನಾನು ಹೇಳ್ತಾ ಇದ್ದೇನೆ.
ಇನ್ನು ಕೌಶಿಕ್ ಗೌಡ ಬದುಕಿ ಬಾಳಬೇಕಾಗಿದ್ದ ಹದಿಹರೆಯದ ಯುವಕ. ಬೈಕ್ ಅತಿ ವೇಗವಾಗಿ ಚಲಾಯಿಸಿದ್ದಲ್ಲದೆ ತಲೆಗೆ ಹೆಲ್ಮೆಟ್ ಧರಿಸದೇ ಇದ್ದದ್ದಕ್ಕೆ ಪ್ರಾಣ ಕಳೆದುಕೊಂಡಿದ್ದಾನೆ. ತಲೆಗೆ ಹೆಲ್ಮೆಟ್ ಇದ್ದಿದ್ದಲ್ಲಿ ಕೌಶಿಕ್ ಪ್ರಾಣ ಉಳಿತಾ ಇತ್ತು. ಇನ್ನು ಬೈಕ್ ಹಿಂಬದಿ ಕುಳಿತಿದ್ದ ನಿತಿನ್ ಗೌಡನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕೌಶಿಕ್ ಗೌಡನ ಮೃತದೇಹವನ್ನು ಶವಾಗಾರಕ್ಕೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೈಲಗೆರೆ ನಮ್ಮದು, ತೈಲಗೆರೆ ಕುಂದೋಣ ಹೋಗಿ ದೇವನಹಳ್ಳಿ ತಾಲೂಕು. ಹೆಸರು ಚಂದ್ರು ಅಂತ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಹೇಳಿ, ಏನಾಯಿತು? ಬರಬೇಕಾದ್ರೆ ಅತಿ ವೇಗದಲ್ಲಿ ಬಂದು ಕಂಬಕ್ಕೆ ಹೊಡೆದು ಪಾಪ ಸ್ಪಾಟಲ್ಲೇ ಮರಣ ಹೊಂದಿರ್ತಾರೆ. ನನ್ನ ಮಕ್ಕಳಲ್ಲಿ ಹೇಳೋದು ಏನಂತಂದರೆ, ಹೆಲ್ಮೆಟ್ ಇಲ್ದಿರ ಯಾವುದೇ ಮಕ್ಕಳು ಸಹ ಗಾಡಿ ಓಡಿಸ್ಕೊಡ್ರಿ. ಆಮೇಲೆ ಅತಿ ವೇಗವಾಗಿ ಗಾಡಿ ಚಲಾಯಿಸ್ಕೊಡ್ರಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಕಾಲೇಜಿಗೆ ಕಳ್ಸೋಕ್ಕೆ ಕೂಲಿಗೆ ನಾಲಿ ಮಾಡಿ ನಿಮ್ಮನ್ನ ಕಷ್ಟ ಬಿದ್ದು ಓದಿಸ್ತಾರೆ. ಅದರಿಂದ ಯಾರು ಸಹ ಹೆಲ್ಮೆಟ್ ಧರಿಸದೆ ಗಾಡಿನ ಓಡ್ಸೋಕ್ಕೆ ಹೋಗ್ಬೇಡಿ. ಆಮೇಲೆ ಅತಿ ವೇಗವಾಗಿ ಯಾರೂ ಹೋಗ್ಬೇಡ್ರಿ. ಯಾಕಂದರೆ ಇವತ್ತು ಮುತ್ಕೊಟ್ಟೆ ತಂದೆ ತಾಯಿ ನೋಡ್ತಾ ಇದ್ದರೆ ನಮಗೆಲ್ಲ ಒಂದು ಕಡೆ ಮಗುನ ಕಳ್ಕೊಂಡು ತಂದೆ ತಾಯಿ ನೋಡ್ತಾರೆ, ನಮಗೆಲ್ಲ ಒಂದು ಕಡೆ ಮನಸ್ಸು ಜಾಸ್ತಿ ನೋವಾಗ್ತಿದೆ. ಅದರಿಂದ ದಯವಿಟ್ಟು ಯಾರೂ ಅಷ್ಟೇ ಇನ್ನು ಮುಂದೆ ಎಲ್ಲ ಮಕ್ಳಿಗೆ ನಾನು ಕೇಳ್ಕೊಳೋದು ಇಷ್ಟೇ, ಯಾರು ಹೆಲ್ಮೆಟ್ ಧರಿಸ್ದೇ ವಾಹನ ಚಲಾಯಿಸ್ಬೇಡ್ರಿ. ಸರಿ ಸರ್, SJCT ಕಾಲೇಜಿನಲ್ಲಿ ಬರಬೇಕಾದ್ರೆ ಅಲ್ಲಿ ಊಟ ಮಾಡಿಕೊಂಡು ಚದಲಪುರ ತಿರುವಲ್ಲಿ ಅಲ್ಲಿ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಕಲ್ಲಿಗೆ ಗಾಡಿ ತಿರುವಲ್ಲಿ ಗಾಡಿ ಟಚ್ ಆಗಿ ಗಾಡಿ ಓಡಿಸ್ತಾ ಇದ್ದವರು ತಲೆ ಕಲ್ಲಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತು ಅವ್ರ ಸ್ನೇಹಿತರು ಅವರು ಸೇಫ್ ಆಗಿದೆ. ಸರ್, ಯಾರು ಹುಡುಗರಿಗೆ ಏನು ಹೇಳಬೇಕು ಹೇಳಿ? ಈಗ ಯಾವ ಹುಡುಗರಿಗೆ, ಇವಾಗ ಇರೋ ಹುಡುಗರಿಗೆ ಯಾರೇ ಆಗಲಿ ಮನೆಯಲ್ಲಿ ತಾಯಿ ತಂದೆ ಕಳಿಸ್ತಾರೆ, ಅದಕ್ಕೆ ಅವ್ರ ಗಾಡಿಯಲ್ಲಿ ಫಾಸ್ಟಲ್ಲಿ ಹೋಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಹೆಲ್ಮೆಟ್ ಹಾಕ್ತಿ, ಫಸ್ಟ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ಟಿಯಾಗಿ ಅವ್ರು ಕಳಿಸ್ತಾರೆ. ಕಾಲೇಜ್ ಬಂದು ಸೇಫ್ಟಿಯಾಗಿ ಮನೆಗೆ ತಂದೆ ತಾಯಿ ಮಾತು ಕೇಳ್ಕೊಂಡು ಮನೆಗೆ ಹೋಗಿ. ಒಬ್ಬರು ತೈಲಗೆರೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಗ್ಲಿ ಕಾರಾಡಿ ಪಂಚಾಯತಿ ಕೌಶಿಕ್ ಗೌಡ ಅಂತ ತೀರ್ಕೊಂಡಿರೋನು. ಚಿಕ್ಕ ಹುಡುಗರಿಗೆಲ್ಲ ಬೈಕ್ಲು ಕೊಟ್ಟು ಅಭ್ಯಾಸ ಮಾಡಬೇಡ್ರಿ. ಇರೋದ್ರಾಗ ಅದು ಇಲ್ಲ ಏಜ್ ಲಿಮಿಟ್ ಒಂದು ಸರ್ಕಾರ ಏನು ಮಾಡಾರೋ ಅಲ್ಲಿ ಗಂಟ ಕರೆಕ್ಟಾಗಿ ನಡ್ಕೊಳ್ರಿ. ಕೊಟ್ಟು ಪ್ರಾಣ ಕಳ್ಕೊಂಡು ಆ ಹಿಂಸೆ ಅನುಭವಿಸೋ ಬದಲು ಅವ್ರನ್ನ ಸೇಫ್ಟಾಗಿ ನೋಡ್ಕೊಳ್ರಿ. ಎಲ್ಲರ ಮಕ್ಕಳು ಗಾಡಿ ಓಡಿಸ್ರಿ, ಎಲ್ಲ ಗಾಡಿಗಳು ಎಕ್ಸಿಲೇಟ್ ಇಟ್ಕೊಂಡ್ರೆ ಓದ್ತವೆ. ಆದರೂ ಸೇಫಾಗಿರಬೇಕು, ಜೀವನ ಕರೆಕ್ಟಾಗಿರಬೇಕು ಅಂದರೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟೇ ಇದ್ರೂ ಗಾಡಿ ಕೊಡಬೇಡ್ರಿ. ಒಟ್ಟಾರೆ ಬದುಕಿ ಬಾಳಬೇಕಾಗಿದ್ದ ಯುವಕನ ಜೀವನ ಬೈಕ್ ರೈಡ್ ಮಾಡುವ ಆಸೆಗೆ, ಅದರಲ್ಲೂ ವೇಗವಾಗಿ ಗಾಡಿ ಓಡಿಸಿ ಖುಷಿ ಪಡೆಯುವ ಆಸೆಗೆ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನೆ. ಆಳೆತ್ತರದ ಮಗನನ್ನ ಬೆಳೆಸೋಕೆ ಹೆತ್ತವರು ಅದೆಷ್ಟು ಕಷ್ಟಪಟ್ಟಿರ್ತಾರೆ, ಕನಸು ಕಟ್ಕೊಂಡಿರ್ತಾರೆ ಅನ್ನೋದನ್ನ ಮಕ್ಕಳು ಗಾಡಿ ಹತ್ತೋ ಮುನ್ನ ಮರಿಬಾರ್ದು. ಹೆಲ್ಮೆಟ್ ಧರಿಸಿದ್ರೆ ಯಾವುದೇ ಪ್ರಾಣಾಪಾಯ ಆಗ್ತಾ ಇರಲಿಲ್ಲ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಬೈಕ್ ಕೊಡಿಸೋ ಮುನ್ನ ಎಚ್ಚರ ವಹಿಸಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ತಿಳಿಸಿ, ನಿಮ್ಮ ಮಕ್ಕಳ ಪ್ರಾಣ ಉಳಿಸ್ಕೊಳ್ಳಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಒಂಟಿ ಮನೆಯನ್ನು ಗುರಿಯಾಗಿಸಿ ಹಾಡು ಹಗಲೇ ಕಳ್ಳತನ ನಡೆದಿದ್ದು, ಲಕ್ಷಾಂತರ ಮೌಲ್ಯದ ಚಿನ್ನ ನಗದನ್ನು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಗುರುವಲೊಳ್ಳಗಡ್ಡ ಗ್ರಾಮದಲ್ಲಿ ಒಂಟಿ ಮನೆಯನ್ನೇ ಗುರಿಯಾಗಿಸಿ ಹಾಡಹಗಲಿ ಕಳ್ಳತನ ನಡೆದಿದೆ. ಗ್ರಾಮದ ಆನಂದಪ್ಪ ಎಂಬುವವರಿಗೆ ಸೇರಿದ ಮನೆಯಲ್ಲಿ ಯಾರೂ ಇಲ್ಲದನ್ನು ಕಂಡು ಐನಾತಿಗಳು ಮನೆಯಲ್ಲಿ ಲಕ್ಷಾಂತರ ರು ಮೌಲ್ಯದ ಚಿನ್ನ 70,000ಕ್ಕೂ ಅಧಿಕ ನಗದು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. 2 ನೆಕ್ಲೆಸ್, 70,000ಕ್ಕೂ ಅಧಿಕ ಹಣ ಹಾಗೂ ಜಮೀನು ದಾಖಲೆಗಳನ್ನು ಕದಿಮರು ಒತ್ತೊಯ್ದಿದ್ದಾರೆಂದು ತಿಳಿದು ಬಂದಿದೆ. నేను పొద్దున్నే 8 గంటలకు ట్రైన్కి వెళ్ళిపోతా. మా యజమానుడు 9 గంటల దాకా ఉన్నాడు, రైలు పడుకున్నాడు. మళ్ళీ 9 గంటల 11 గంటలకు ఇంటికి వచ్చినాడు. మళ్ళీ మా పాప ఫోన్ చేసా, ఇట్లా అయిపోయింది రా, నేను పోయిండేదా 2 నెక్లెస్ పోయిండయ్యా. కాసులు 60-70 వేలు దాకా పోయింటారు. ఇట్లా అంత క్లీన్గా ఎత్తుకొని వెళ్ళిపోయినాడు. ఎవరు లేవు సార్. నేను సేనుకు వింటే మా యజమాని రైలు పడుకున్నాడు. నాకెవరిపైన ఎట్లా నేను చెప్పాను, నాకెవరి మీద అనుమానం ఏం లేదు సార్. మాది ఊరే గురువుల గడ్డ.
ಗೌನಿಪಲ್ಲಿ ರಾಯಲ್ಪಾಡು ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ಮನೆ ಇದ್ದು ಸ್ಥಳಕ್ಕೆ ಕೋಲಾರ ಅಡಿಷನಲ್ ಎಸ್ಪಿ ಜಗದೀಶ್, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಗಡಿನಾಡು ಪ್ರದೇಶಗಳಲ್ಲಿ ಗಾಂಜಾ, ಡ್ರಗ್ಸ್ ಸಾಗಾಟ, ಸೇವನೆ ಹೆಚ್ಚಳವಾಗಿದ್ದು, ಇದರಿಂದ ಅದೆಷ್ಟೋ ಯುವಕರು ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನು ನಿಯಂತ್ರಿಸುವಲ್ಲಿ ಸರ್ಕಾರ, ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಸಂಸದ ಸುಧಾಕರ್ ಆರೋಪಿಸಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಗಾಂಜಾ, ಡ್ರಗ್ಸು, ಮಾದಕ ದ್ರವ್ಯಗಳ ವಾಸನೆ ಜೋರಾಗಿದೆ. ಎಲ್ಲಿ ನೋಡಿದ್ರೂ ಗಾಂಜಾ ಸಿಗುವಂತಾಗಿದೆ. ಶಾಲಾ ಕಾಲೇಜಿನಿಂದ ಹಿಡಿದು ಸಣ್ಣ ಪುಟ್ಟ ಅಂಗಡಿಗಳಲ್ಲಿಯೂ ಕೂಡ ಗಾಂಜಾ ಸಿಗುವಂತಾಗಿದೆ. ಅದರಲ್ಲೂ ಹೆಚ್ಚಾಗಿ ಯುವಕರೇ ಈ ಚಟಕ್ಕೆ ಬಿದ್ದು ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ಕರ್ನಾಟಕದ ಗಡಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ರಾಯಚೂರು, ಬಳ್ಳಾರಿ, ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ಹೊರ ರಾಜ್ಯಗಳಿಂದ ನುಸುಳಿಕೊಂಡು ಬರ್ತಿರೋ ಈ ಮಾದಕ ದ್ರವ್ಯ ಇಲ್ಲಿಂದ ಎಲ್ಲ ಕಡೆ ಚಲಾವಣೆ ಆಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗೆ ಕಳ್ಳ ಸಾಗಾಣಿಕೆ ಆಗ್ತಿರೋ ಈ ಗಾಂಜಾ ಯುವಕರ ಕೈಗೆ ಸುಲಭವಾಗಿ ಸಿಗ್ತಾ ಇದ್ದು, ಡ್ರಗ್ಸು, ಗಾಂಜಾ ಚಟಕ್ಕೆ ಬಿದ್ದು ಯುವಕರು ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿದ್ದು, ಈ ವಿಚಾರಗಳ ಬಗ್ಗೆ ಯಾರೂ ಸಹ ಧ್ವನಿ ಎತ್ತುವ ಕೆಲಸ ಮಾಡ್ತಾ ಇಲ್ಲ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಧ್ವನಿ ಎತ್ತಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಬಳಸೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಯುವಕರೇ ಹೆಚ್ಚಾಗಿ ಇಂತಹ ಕೆಟ್ಟ ಚಟಗಳಿಗೆ ಬಿದ್ದು ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದಾರೆ. ಅದೆಷ್ಟೋ ಜನ ಪ್ರಾಣ ಕೂಡ ಕಳೆದುಕೊಂಡಿದ್ದಾರಂತೆ. ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ರೆ ಇನ್ನೂ ಹೆಚ್ಚಾಗಿ ಯುವಕರು ಬಲಿಯಾಗುವ ಸಾಧ್ಯತೆಗಳಿವೆ ಅಂತ ಸಂಸದ ಸುಧಾಕರ್ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ. ಈ ಗಾಂಜಾ ಸೇವನೆ ಈ ಗಡಿ ಜಿಲ್ಲೆಗಳಲ್ಲಿ, ಕರ್ನಾಟಕದ ಗಡಿ ಜಿಲ್ಲೆಗಳು ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಈ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ, ಗೃಹ ಇಲಾಖೆ, ಆರೋಗ್ಯ ಇಲಾಖೆ ವಿಶೇಷವಾಗಿ ಇದನ್ನು ನೋಡಬೇಕಾಗಿದೆ. ಮದ್ಯಪಾನ ಏನೋ ಸರ್ಕಾರನೇ ನಿಂತುಬಿಟ್ಟಿದೆ, ಇಷ್ಟು ಟಾರ್ಗೆಟನ್ನು ಕೊಟ್ಬಿಟ್ಟಿದೆ. 14 ವರ್ಷದಿಂದ ಮೇಲ್ಪಟ್ಟು ಎಲ್ಲ ಯುವಕರು ಇವತ್ತು ಕುಡಿಯುವ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಒಂದು ಆಡಿಟ್ ಮಾಡಿಸಿ, ಶ್ವೇತಪತ್ರ ಹೊರಡಿಸಿ, ಎಷ್ಟು ಯುವಕರು ಮದ್ಯಪಾನದಿಂದ ಈ ರಾಜ್ಯದಲ್ಲಿ ಸಾಯ್ತಾ ಇದ್ದಾರೆ ಅಂತೇಳಿ ನೀವೆಲ್ಲ ಕೂಡ ಆಶ್ಚರ್ಯ ಆಗ್ತೀವಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಸಣ್ಣ ಸಣ್ಣ ಮಕ್ಕಳಿರ್ತಾರೆ,
ಪಾಪ ಹೆಂಡ್ತಿನೂ ಅವ್ರಿಗೆ ಯಾರೂ ಆಸರೆ ಇರಲ್ಲ, ಮಕ್ಕಳಿಗೂ ಆಸರೆ ಇರಲ್ಲ, ಅನಾಥರಾಗ್ಬಿಡ್ತಾರೆ. ಇದೊಂದು ಸಾಮಾಜಿಕ ಪಿಡುಗಾಗಿದೆ. ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆ, ತೀವ್ರಕರವಾಗಿರ್ತಕ್ಕಂಥ ಸಮಸ್ಯೆ ಇದು. ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತ ಆಗುತ್ತೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಫ್ಯಾಷನ್ ಅಂದ್ಕೊಂಡಿದ್ದಾರೆ. ಈ ಸಿನಿಮಾಗಳಲ್ಲಿ ನೋಡೋದು, ಆ ಸಿನಿಮಾಗಳಿಗಿನ್ನ ಹೆಚ್ಚಾಗಿ ಮದ್ಯಪಾನ, ಧೂಮಪಾನ ಮತ್ತು ಈಗ ಗಾಂಜಾ. ನಮ್ಮ ಜಿಲ್ಲೆಗಳು ಗಡಿಭಾಗಗಳಲ್ಲಿ ಟನ್ನುಗಳಗಟ್ಟಲೆ ಗಾಂಜಾ ಬರ್ತಾ ಇದೆ. ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ? ಪೊಲೀಸ್ ಇಲಾಖೆನೇ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಇದರಲ್ಲಿ ನಿಮ್ಮ ಒಂದು ಸಹಕಾರ ಇಲ್ಲದೆ ಇದ್ದರೆ ಯಾವ ಕಾರಣಕ್ಕೂ ಟನ್ನುಗಳಗಟ್ಟಲೆ ಗಾಂಜಾ ಬರಲಿಕ್ಕೆ ಸಾಧ್ಯ ಇಲ್ಲ, ಮಾದಕ ವಸ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನು ಗಮನಿಸಿ. ಹೇಳಿದ್ರೆ ಎಲ್ಲ ರಾಜಕಾರಣ ಅಂತೀರಿ, ಇದು ರಾಜಕಾರಣ ಅಲ್ಲ. ಇದು ಜನರ ಬಗ್ಗೆ ಇರ್ತಕ್ಕಂಥ ನಮ್ಮ ಬದ್ಧತೆ, ಅವರ ಒಂದು ಕ್ಷೇಮವನ್ನು ಬಯಸಿ ಅವರ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅತ್ಯಂತ ಕಳಕಳಿ ಇದು. ಮಾನವೀಯ ಕಳಕಳಿ ಅಂತಾರಲ್ಲ, ಮಾನವೀಯ ಕಳಕಳಿ ಇದು. ಇದನ್ನು ದಯವಿಟ್ಟು ನಮ್ಮ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ದಯವಿಟ್ಟು ನೀವೆಲ್ಲ ಕೂಡ ಎಲ್ಲ ಪ್ರತಿನಿಧಿಗಳು ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಳ್ಳದೇ ಇದ್ದರೆ, ಇದನ್ನು ಕಡಿವಾಣ ಆಗದೇ ಇದ್ದರೆ ಈಗಿನ ತಲೆಮಾರು ಮುಂದಿನ ತಲೆಮಾರಿಗೆ ಶಾಶ್ವತವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗ್ತದೆ, ಮಲ್ಟಿ ಆರ್ಗನ್ ಪ್ರಾಬ್ಲಮ್ಸ್ ಆಗ್ತದೆ. ಒಂದು ರೀತಿಯ ಪ್ರಾಬ್ಲಮ್ ಅಲ್ಲ ಇದು. ಒಂದು ದೈಹಿಕವಾದಂಥ ಮಾನಸಿಕವಾದಂಥ ಆರೋಗ್ಯದ ಮೇಲೆ ದುಷ್ಪರಿಣಾಮದ ಜೊತೆಗೆ ಸಮಾಜದ ಮೇಲೂ ಕೂಡ ಅದರ ದುಷ್ಪರಿಣಾಮ ಬೀರುತ್ತೆ. ಇಂಥ ಕ್ಯಾರೆಕ್ಟರ್ಸ್ ಏನಾಗ್ತಾರೆ, ಆ ಮತ್ತಿನಲ್ಲಿರ್ತಕ್ಕಂಥ ಜನರು ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೆ ಮೊನ್ನೆ ಇಲ್ಲಿ ನಡೆದಂಥ ಮರ್ಡರೇ ನಿಮ್ಗೆ ಅದೊಂದು ಸಾಕ್ಷಿ. ಆ ಮರ್ಡರ್ ಆಗಿರೋವಂಥದ್ದು ಸಾಮಾನ್ಯ ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಮರ್ಡರ್ನ ಅವನ ಬುದ್ಧಿಯು ಅವನ ಕೈಯಲ್ಲಿ ಇದ್ದಾಗ ಮಾತ್ರನೇ ಅಂತ ಮಾಡಲಿಕ್ಕೆ ಸಾಧ್ಯ. ನಶೆಯಲ್ಲಿರ್ತಾರೆ ಅವ್ರು, ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಮೊನ್ನೆ ದಿಶಾ ಸಮಿತಿಯಲ್ಲಿ ಸಭೆಯಲ್ಲಿ SP ಅವರಿಗೆ ಇದನ್ನು ಒಂದು ಚಾಲೆಂಜ್ ಆಗಿ ತಗೊಳ್ಳಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ಸುಮ್ಮನೆ ನಾವು ಕೇಸುಗಳು ಬುಕ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಪೊಲೀಸ್ ಇಲಾಖೆ ಕೆಲವು ಮಾಡ್ತಾರೆ. ನಾವು ಮೊನ್ನೆ 6 kg ಹಿಡಿದ್ವಿ, 5 kg ಹಿಡಿದ್ವಿ, 2 kg ಹಿಡಿದ್ವಿ. KGಗಳಿಗೆ ಗಟ್ಟಲೆ ಇಲ್ಲ, ಇದು ಟನ್ನುಗಟ್ಟಲೆ ಬರ್ತಾಯಿದೆ. ಹಾಗಾಗಿ ಅದನ್ನು ನೀವು ದಯವಿಟ್ಟು ಇದನ್ನು ಇನ್ ಪ್ರಿನ್ಸಿಪಲ್ ಡಿಸಿಷನ್ ತಗೊಳ್ಳಿ. ಈ ಅಧಿಕಾರಿಗಳೆಲ್ಲ ಕೂಡ ಸಂವೇದನಾಶೀಲವಾಗಿ ಯೋಚನೆ ಮಾಡಬೇಕು. ನಮ್ಮ ಕುಟುಂಬ, ನಮ್ಮ ಮಕ್ಕಳು ಎಷ್ಟು ಮುಖ್ಯನೋ ಎಲ್ಲರ ಕುಟುಂಬಗಳು ಈ ರಾಜ್ಯದಲ್ಲಿ ಎಲ್ರಿಗೂ ಮಕ್ಕಳು ಒಂದೇನೆ ಅನ್ನೋವಂಥ ಭಾವನೆ ಅವ್ರಿಗಿದ್ದರೆ ಯಾರೂ ಕೂಡ ಇದನ್ನು ಅಲೋ ಮಾಡಲ್ಲ, ಇದಕ್ಕೆ ಸಹಕಾರ ಕೊಡಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಮಾರಾಟದ ವಾಸನೆ ಜೋರಾಗಿದ್ದು, ಗಡಿ ಭಾಗದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲೆ ಮೂಲೆಗಳಿಗೂ ಪ್ಯಾಕೆಟ್ಗಳ ಮೂಲಕ ಹಬ್ಬುತ್ತಾ ಇದ್ದು, ಅದನ್ನ ಶಾಲಾ ಕಾಲೇಜು, ಬಸ್ ಸ್ಟ್ಯಾಂಡು, ಹಾಸ್ಟೆಲ್ ಬಳಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಯುವಕರು ಗಾಂಜಾ ಚಟಕ್ಕೆ ಬೀಳ್ತಾ ಇರೋ ವಿಚಾರಗಳು ಈಗಾಗಲೇ ಪೊಲೀಸ್ ಇಲಾಖೆ ಗಮನಕ್ಕೂ ಬಂದಿದ್ದು, ಇದಕ್ಕೆ ಪೊಲೀಸ್ ತಂಡಗಳ ರಚನೆ ಮಾಡಿದ್ದು 3-4 ಪ್ರಕರಣಗಳನ್ನು ಪತ್ತೆ ಮಾಡಿ ಗಾಂಜಾ ಮಾಲ್ ಸಮೇತ ಹಿಡಿದು ಕೇಸ್ ಮಾಡಿದ್ದಾರೆ. ಅಂಥವರ ವಿರುದ್ಧ ಜಿಲ್ಲಾ ಪೊಲೀಸರು ನಿಗಾ ಇಟ್ಟಿದ್ದಾರೆ ಅಂತ SP ಕುಶಾಲ್ ಚೌಕ್ಸೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಗಾಂಜಾ ವಿಚಾರ ಬಗ್ಗೆ ಪಬ್ಲಿಕ್ಕಿಂದ, ಮೀಡಿಯಿಂದ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಈ ಕಾರಣ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಈಗ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಎಲ್ಲ ಕಡೆ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ ವಿಚಾರ ಬಗ್ಗೆ 15 days ಬ್ಯಾಕ್ ಕೂಡ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಆಗಿದೆ, ನಾರ್ಕೋಟಿಕ್ಸ್ ಕೋಆರ್ಡಿನೇಷನ್ ಮೀಟಿಂಗ್. DC ಸರ್ದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಎನ್ಕ್ವಾಡ್ ಮೀಟಿಂಗ್ ಆಗಿದೆ. ಆ ಎನ್ಕ್ವಾಡ್ ಅಲ್ಲಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ ಜೊತೆಗೆ, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಡಿಸ್ಕಷನ್ ಮಾಡಿದ್ದೀವಿ ಕಿ ಅವರಿಂದ ನಮಗೆ ಏನೇನು ಸಹಾಯ ಬೇಕು ಈ ವಿಚಾರ ಬಗ್ಗೆ. ಈ ಅಕ್ರಮವಾಗಿ ಗಾಂಜಾ ವಗೇರದು ನಡ್ತಾ ಇದೆ, ಹೇಗೆ ಸ್ಟಾಪ್ ಮಾಡಬೇಕು, ಅವ್ರ ಜೊತೆ ಕೂಡ ಕೋಆರ್ಡಿನೇಷನ್ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ.
ಮತ್ತು ಈ ಹೊಸ ವರ್ಷಲ್ಲಿ ಓನ್ಲಿ ಈಗ 6ನೇ ತಾರೀಕಿದೆ ಈಗ, ಬಟ್ ವಿದಿನ್ 6 days ವಿ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ 2 cases. 2 cases NDPSದು ರಿಜಿಸ್ಟರ್ ಆಗಿದೆ. ಒಂದು ಕೇಸಲ್ಲಿ ಅರೌಂಡ್ 1.5 kg ಸಿಕ್ಕಿದೆ, ಮತ್ತು ನಿನ್ನೆ ಕೂಡ ಒಂದು ಕೇಸ್ ಆಗಿದೆ, ಅರೌಂಡ್ 750 grams ಅಲ್ಲಿ ಸಿಕ್ಕಿದೆ. ಸೊ ನಾವು ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಸೊ ವಿದಿನ್ 6 days ವಿ ಹ್ಯಾವ್ ರಿಜಿಸ್ಟರ್ಡ್ 2 cases. ಈ ಥರ ಫ್ಯೂಚರಲ್ಲಿ ಕೂಡ ನಾವು ರೆಗ್ಯುಲರ್ ಆಗಿ ಕೇಸಸ್ ರಿಜಿಸ್ಟರ್ ಮಾಡ್ತೀವಿ, ಮತ್ತು ಈ ಥರದ್ದು ಕಂಪ್ಲೇಂಟ್ಸ್ ಏನಿದೆ ಅದನ್ನು ಸ್ಟ್ರಿಕ್ಟ್ ಆಗಿ ಅಟೆಂಡ್ ಮಾಡ್ತೀವಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಾಂಜಾ ಘಾಟು ಜೋರಾಗಿದ್ದು ಯುವಕರೇ ಗಾಂಜಾ ಪೆಡ್ಲರ್ಗಳ ಟಾರ್ಗೆಟ್ ಆಗಿದ್ದಾರೆ. ಇನ್ನು ಬೇಗ ಕೆಟ್ಟ ಚಟಗಳಿಗೆ ಬಿದ್ದು ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ಸಂಸದ ಸುಧಾಕರ್ ಅವರು ಧ್ವನಿ ಎತ್ತಿದ್ದು ಇದಕ್ಕೆಲ್ಲ ಕಾರಣ ಸರ್ಕಾರದ ಅವ್ಯವಸ್ಥೆ ಅಂತ ಆರೋಪ ಮಾಡಿದ್ದಾರೆ. ಪೊಲೀಸರು ಕೂಡ ಗಾಂಜಾ ಪೆಡ್ಲರ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಇನ್ನು ನಶೆ ಹೆಸರಲ್ಲಿ ಬದುಕು ಕಳೆದುಕೊಳ್ಳೋ ಮುನ್ನ ಎಚ್ಚರ ಯುವಕರೇ ಎಚ್ಚರ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ತಕ್ಷಣ ಬೇಕಾಗಿದ್ದಾರೆ HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ವರ್ಗಾವಣೆ, ಪ್ರಮೋಷನ್, ಕಾಮಗಾರಿ ಅನುಮೋದನೆ, ಕಾಮಗಾರಿ ಹಣ ಬಿಲ್ ಸೇರಿದಂತೆ ಎಲ್ಲಾ ಇಲಾಖೆಯ ಕೆಲಸಗಳಿಗೆ ಕಮಿಷನ್ ಪಡೆದು ಕೆಲಸ ಮಾಡಿಕೊಡುವ ಅಪರಾಧ ಕೃತ್ಯಕ್ಕೆ ಮುಂದಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ತಾಲೂಕಿನ ಹೊಸಹುಡ್ಯ ಗ್ರಾಮದ ಬಿಜೆಪಿ ಮುಖಂಡ ವಿ ವೆಂಕಟಶಿವಾರೆಡ್ಡಿರವರ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಾರ್ವಜನಿಕರಿಂದ ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ ದರಖಾಸ್ತು ದುರಸ್ತಿ ಪೋಡಿ, ನರೇಗಾ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಹವಾಲು ಸ್ವೀಕರಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಪ್ರಮೋಷನ್ವರೆಗೂ ನಿಗದಿತ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿದೆ. ಇನ್ನು ರಾಜ್ಯದಲ್ಲಿರುವ ಗುತ್ತಿಗೆದಾರರ ಪರಿಸ್ಥಿತಿ ಹೇಳಲಾರದಂತಾಗಿದೆ. ಕಾಮಗಾರಿ ಅನುಮೋದನೆ ಸಮಯದಲ್ಲಿ ಹಣ ನೀಡಬೇಕು. ಕಾಮಗಾರಿ ಪೂರ್ಣಗೊಳಿಸಿ ಬಿಲ್ ಮಾಡಿಕೊಡುವಾಗಲೂ ಹಣ ಕೊಡಬೇಕು. 5-10% ಲಾಭಕ್ಕೆ ಕೆಲಸ ಮಾಡುವ ಗುತ್ತಿಗೆದಾರನಿಂದ ಅರ್ಧದಷ್ಟು ಹಣವನ್ನು ಕಾಂಗ್ರೆಸ್ ಪಕ್ಷದ ಸಚಿವರು, ಸರ್ಕಾರಿ ಅಧಿಕಾರಿಗಳೇ ವಸೂಲಿ ಮಾಡಿಕೊಂಡರೆ ಸಾಲ ಮಾಡಿ ಬಂಡವಾಳ ಹಾಕಿರುವ ಗುತ್ತಿಗೆದಾರನ ಪರಿಸ್ಥಿತಿ ಏನಾಗಬೇಕೆಂದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಚಿಸಬೇಕಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಜನವಿರೋಧಿ ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಿ ಸರಿಪಡಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಕೊಂಡಡ್ಡಪಲ್ಲಿ ಹಾಗೂ ನಮ್ಮ ಹೊಸಹುಡ್ಯ ಎರಡೂ ಗ್ರಾಮ ಪಂಚಾಯತಿ ಗ್ರಾಮಗಳ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರ ಜಮೀನುಗಳು KDB ಹೆಸರಿನಲ್ಲಿ ಫಾಣಿ ಬರ್ತಾಯಿದೆ. ಸುಮಾರು 57 ಎಕರೆಯಷ್ಟು ಒಂದು 23 ಕುಟುಂಬಗಳಿಗೆ ಸೇರಿರ್ತಕ್ಕಂಥ ಆಸ್ತಿ. ಯಾವುದೇ KDBಯಿಂದ ಇವರಿಗೆ ಪರಿಹಾರ ಕೊಟ್ಟಿಲ್ಲ, ಅಕ್ವಿಸಿಷನ್ ಆಗಿಲ್ಲ, ಏನೂ ಆಗಿಲ್ಲ. ಇದು KDB ಅಧಿಕಾರಿಗಳ ತಪ್ಪಿನಿಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತಹಸೀಲ್ದಾರ್, ಬಾಗೇಪಲ್ಲಿ ತಹಸೀಲ್ದಾರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ AC ಅವರಿಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಮಾತನಾಡಿದ್ದೇನೆ. 1 ವಾರದೊಳಗಡೆ ಇದನ್ನು ನಾವು ಸರಿಪಡಿಸ್ತೇವೆ. ಮತ್ತೆ ಪಾಣಿಯಲ್ಲಿ ಏನು ನ್ಯಾಯಬದ್ಧವಾಗಿ ರೈತರ ಹೆಸರು ಬರಬೇಕು, ರೈತರ ಹೆಸರು ಏನಿತ್ತು ಅದನ್ನು ಕೂಡಿಸ್ತೇವೆ. ನಾವು ಸ್ವಲ್ಪ ತಾಂತ್ರಿಕವಾದಂಥ ಸಮಸ್ಯೆ KDB ಅಧಿಕಾರಿಗಳಿಂದ ಆಗಿದೆ ಅಂತ ಅವರು ಒಪ್ಪಿದ್ದಾರೆ. 1 ವಾರದೊಳಗಡೆ ಮಾಡಿಕೊಡ್ತೀವಿ ಸರ್. ಈಗ ಬಸ್ ದರ ಏರಿಕೆ ಆಗಿದೆ ಅಲ್ಲ ಸರ್? ಹೇಳಿದ್ನಲ್ಲ, ಅದನ್ನೆಲ್ಲ ನಿಮಗೆ ಹೇಳಿದ್ನಲ್ಲ, ನಿಮಗೆ ಸಿಗ್ತೇನೇನಂತ. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವೆಂಕಟಶಿವಾರೆಡ್ಡಿ, ಎಂಡ್ರಕಾಯಲಪಲ್ಲಿ ಬಾಬುರೆಡ್ಡಿ, JP ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಸಂಕ್ರಾಂತಿ ಹಬ್ಬ ಸುಗ್ಗಿಯ ಸನಿಹದಲ್ಲಿ ರೇಷ್ಮೆ ನಗರಿ ಸಂಪೂರ್ಣ ಮಂಜಿನಿಂದ ಮುಳುಗಿದ್ದು ಶೀತಗಾಳಿಗೆ ಜನ ತತ್ತರಿಸುವಂತಾಗಿದೆ.
ಹೌದು, ಶಿಡ್ಲಘಟ್ಟ ನಗರದಲ್ಲಿ ಮಂಗಳವಾರ ಬೆಳಿಗ್ಗೆ 9 ಗಂಟೆಯಾದರೂ ಸಹ ದಟ್ಟವಾಗಿ ಬೀಳುತ್ತಿದ್ದ ಮಂಜಿನಿಂದ ರಕ್ಷಣೆ ಮಾಡಿಕೊಳ್ಳಲು ವಾಹನ ಸವಾರರು ಮತ್ತು ನಾಗರಿಕರು ಪರದಾಡಿದರು. ಬೆಳಿಗ್ಗೆ 9 ಗಂಟೆಯಾದರೂ ಬಸ್ಸು, ಕಾರು ಮತ್ತು ಆಟೋ ಚಾಲಕರು ವಾಹನಗಳ ಹೆಡ್ಲೈಟ್ಗಳನ್ನು ಹಾಕಿಕೊಂಡು ಸಂಚರಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಮಂಜು ದಟ್ಟವಾಗಿ ಆವರಿಸಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ವಾಹನ ಸವಾರರು ಸಂಚರಿಸಿದರು. ಇನ್ನು ಶಾಲೆಗಳಿಗೆ ತೆರಳಬೇಕಾದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮೈಕೊರೆಯುವ ಚಳಿ, ದಟ್ಟವಾದ ಮಂಜಿನ ನಡುವೆ ತಮ್ಮ ತಮ್ಮ ಕಾರ್ಯಗಳಿಗೆ ತೆರಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿತ್ತು. ಒಟ್ನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಚಳಿ ತುಸು ಹೆಚ್ಚಾಗಿಯೇ ಇದ್ದು ಮಂಜಿನ ದಟ್ಟಣೆ ಸಹ ಜೋರಾಗಿದೆ. ಚಳಿಯಿಂದ ರಕ್ಷಿಸಿಕೊಳ್ಳಲು ಸಾರ್ವಜನಿಕರು ನಾನಾ ಕಸರತ್ತುಗಳನ್ನು ನಡೆಸುತ್ತಿರುವುದಂತೂ ಸತ್ಯ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಂಚೇನಹಳ್ಳಿ ನೂತನ ತಾಲೂಕಾದ ನಂತರ ಇದೇ ಮೊದಲ ಬಾರಿಗೆ ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆ ನಡೆಯಿತು. ಮಂಚೇನಹಳ್ಳಿ ತಾಲೂಕಾದ ಮೇಲೆ ಇದೇ ಮೊದಲ ಬಾರಿಗೆ ಕೃಷಿಕ ಸಮಾಜದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ 5 ಸ್ಥಾನಗಳ ಪದಾಧಿಕಾರಿಗಳ ಆಯ್ಕೆಯ ಚುನಾವಣೆ ನಡೆಯಿತು. 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಎಚ್.ಸಿ. ನಾರಾಯಣಗೌಡ, ಉಪಾಧ್ಯಕ್ಷರಾಗಿ ಎಂ.ಎ. ಜಯರಾಮೇಗೌಡ, ಪ್ರಧಾನ ಕಾರ್ಯದರ್ಶಿಯಾಗಿ ಆರ್. ಕೃಷ್ಣಪ್ಪ, ಖಜಾಂಚಿಯಾಗಿ ಕೆ.ಯು. ಜಗನ್ನಾಥ ರೆಡ್ಡಿ ಹಾಗೂ ಜಿಲ್ಲಾ ಪ್ರತಿನಿಧಿಯಾಗಿ ಸುದರ್ಶನ ರೆಡ್ಡಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ರಾಮಚಂದ್ರಪ್ಪ, ವೀಕ್ಷಕರಾಗಿದ್ದ ಮಂಜುರಾಣಿ ಘೋಷಣೆ ಮಾಡಿದರು. 1/2025 ಮಂಚೇನಹಳ್ಳಿ ತಾಲೂಕು ಕೃಷಿಕ ಸಮಾಜದ ಪದಾಧಿಕಾರಿಗಳ ಆಯ್ಕೆ ಕುರಿತು ಚುನಾವಣೆ ನಡೆಸಲಾಗಿದ್ದು, ಈ ಚುನಾವಣೆಯಲ್ಲಿ ಏನು 5 ಸ್ಥಾನ ಇತ್ತು, ಆ 5 ಸ್ಥಾನ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದು ಈ ಕಾರ್ಯಕ್ರಮದಂತೆ ಅಧ್ಯಕ್ಷರು ಎಚ್.ಸಿ. ನಾರಾಯಣಗೌಡ ಬಿನ್ ಎಚ್.ಕೆ. ನಾರಾಯಣಗೌಡ, ಉಪಾಧ್ಯಕ್ಷರು ಎಂ.ಎ. ಜಯರಾಮಗೌಡ ಬಿನ್ ಆದಿನಾರಾಯಣಪ್ಪ, ಪ್ರಧಾನ ಕಾರ್ಯದರ್ಶಿಯಾಗಿ ಆರ್. ಕೃಷ್ಣಪ್ಪ ಬಿನ್ ರಾಮಯ್ಯ, ಖಜಾಂಚಿಯಾಗಿ ಕೆ.ಯು. ಜಗನ್ನಾಥ ರೆಡ್ಡಿ ಬಿನ್ ಕೆ.ಆರ್. ಉಗ್ರಪ್ಪ, ಜಿಲ್ಲಾ ಪ್ರತಿನಿಧಿಯಾಗಿ ಸುದರ್ಶನ್ ರೆಡ್ಡಿ ಬಿನ್ ಗೋವಿಂದ ರೆಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಈ ಮೂಲಕ ಪ್ರಕಟಣೆ. ಇನ್ನು ಅಧ್ಯಕ್ಷರಾದ ಎಚ್.ಸಿ. ನಾರಾಯಣಗೌಡ ಮಾತನಾಡಿ, ನಾನು ಕೃಷಿಕ ಸಮಾಜದ ಒಳಿತಿಗೆ ಶ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ನೂತನವಾಗಿ ಆಯ್ಕೆಯಾಗಿರುತ್ತದೆ. ಆ ಮಂಚೇನಹಳ್ಳಿ ನೂತನ ತಾಲೂಕಿಗೆ ಏನು ಕೃಷಿಕ ಸಮಾಜದ ಚುನಾವಣೆ ಏನು ನಡೆದಿದೆ, ಆ ಚುನಾವಣೆಯಲ್ಲಿ ಇವತ್ತು ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಇವತ್ತು ನನ್ನ ಮಂಚೇನಹಳ್ಳಿ ತಾಲೂಕು ನೂತನ ಒಂದು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನನ್ನ ಸಹಪಾಠಿಗಳಾಗಿ ಉಪಾಧ್ಯಕ್ಷರಾಗಿ ಜಯರಾಮೇಗೌಡರು ಹಾಗೆ ಆಯ್ಕೆಯಾಗಿರ್ತಾರೆ. ಆಮೇಲೆ ಖಜಾನ್ಸಿಯಾಗಿ ಜಗನ್ನಾಥ ರೆಡ್ಡಿ ಅವರು ಆಯ್ಕೆಯಾಗಿರ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣಪ್ಪನವರು ಆಯ್ಕೆಯಾಗಿರ್ತಾರೆ. ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮ ಸುದರ್ಶನ್ ರೆಡ್ಡಿ ಅವರು ಆಯ್ಕೆಯಾಗಿರ್ತಾರೆ. ಎಲ್ರಿಗೂ ನಮಗೆ ಸಹಕಾರ ಕೊಟ್ಟು ನಮ್ಮನ್ನ ಇವತ್ತು ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ
ನಮ್ಮ ಮುಖಂಡರಾದಂಥ ಜಗನ್ನಾಥರವರು ಇರ್ಬೋದು, ನಮ್ಮ ಜನಾರ್ದನ್ ಗೌಡ್ರು ಇರ್ಬೋದು, ಸುರೇಶ್ ರವರು ಇರ್ಬೋದು, ಪ್ರಕಾಶ್ ರವರು ಇರ್ಬೋದು, ಅಂಬರೀಶ್ ಅವರು ಇರ್ಬೋದು, ಮಹಬೂಬ್ ಸಾಬ್ರವ್ರು ಇರ್ಬೋದು, ಆಮೇಲೆ ನವೀನ್ ಪ್ರಸಾದ್ ಅವರು ಇರ್ಬೋದು, ಆಮೇಲೆ ನಮ್ಮ ಎಲ್ಲ ಕೃಷಿಕ ಸಮಾಜದ ಎಲ್ಲ ನಮ್ಮ ಸಹಪಾಠಿಗಳ ನಿರ್ದೇಶಕರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ಹಾಗೆ ಈ ಚುನಾವಣೆಯ ಅಧಿಕಾರಿಯಾದಂಥ ರಾಮಚಂದ್ರಪ್ಪ ಸರ್ ಇರ್ಬೋದು, ನಮ್ಮ ಅಬ್ಸರ್ವೇಷನ್ ಆದಂಥ ಮಂಜುಳಾ ಮೇಡಮ್ ಅವರು ಇರ್ಬೋದು, ನಮ್ಮ ಕೃಷಿ ಅಧಿಕಾರಿಗಳಾದಂಥ ತಿಮ್ಮರಾಯ ಸ್ವಾಮಿ ಅವರು ಇರ್ಬೋದು, ಹಾಗೆ ನಮ್ಮ ಕೃಷಿಕ ಸಮಾಜದ ಎಲ್ಲ ನಮ್ಮ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಿರ್ಬೋದು, ಏನಿವತ್ತು ಎಲ್ಲರೂ ಸಹಕಾರ ಕೊಟ್ಟು ನನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ತಿಮ್ಮರಾಯಪ್ಪ, ಮುಖಂಡರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ AU ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜ್ಯುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನ ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ.
3 BBQ ರೆಸ್ಟೋ ಕೆಫೆ, BB ರಸ್ತೆ, ಅಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಇಲ್ಲೊಂದು ಕಡೆ ಜನನಿಬಿಡ ಪ್ರದೇಶದಲ್ಲಿಯೇ ಅಂಗಡಿ ಮಳಿಗೆಗಳಲ್ಲಿ ಸರಣಿ ಕಳ್ಳತನ ನಡೆದಿದ್ದು, ಕಳ್ಳರ ಕೈಚಳಕಕ್ಕೆ ಸಾರ್ವಜನಿಕರು ಬೆಚ್ಚಿ ಬೀಳುವಂತಾಗಿದೆ. ಪೊಲೀಸರು ಅಂಗಡಿಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯ ಎಂಜಿ ರಸ್ತೆಯಲ್ಲಿ ಗೋಪಸಂದ್ರ ಗ್ರಾಮದಿಂದ ನಗರದ ವಾರ್ಡ್ ನಂಬರ್ 31 ತಿಮ್ಮಸಂದ್ರವರೆಗೂ ಹಲವಾರು ಅಂಗಡಿಗಳಲ್ಲಿ ಸೋಮವಾರ ತಡರಾತ್ರಿ ಅಂಗಡಿಗಳ ಶಟರ್ಗಳನ್ನು ಮುರಿದು ಕಳ್ಳರು ಸರಣಿ ಕಳ್ಳತನ ನಡೆಸಿದ್ದಾರೆ. ನಗರದ ಶಿಡ್ಲಘಟ್ಟ ರಸ್ತೆಯ ಮಧು ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ವಕೂಲ್ ಮೆಡಿಕಲ್ ಜನರಲ್ ಸ್ಟೋರ್, ರಾಮರಾಜ್ ಕಾಟನ್ ಮತ್ತು ಬನಿಯನ್ ಬಟ್ಟೆ ಅಂಗಡಿಗಳಲ್ಲಿ ಕಳ್ಳತನಗಳನ್ನು ನಡೆಸಿದ್ದಾರೆ. ಅದಲ್ಲದೆ ನಗರದ ವಿವಿಧ ಕಡೆ ಕಳ್ಳರು ಶಟರ್ಗಳನ್ನು ಮುರಿದು ಹಣ ಹಾಗೂ ಅಂಗಡಿಗಳಲ್ಲಿ ಇದ್ದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಚಿಂತಾಮಣಿ ಟೌನ್ 31ನೇ ವಾರ್ಡ್ ತಿಮ್ಮಸಂದ್ರ. ನಮ್ಮ ಅಂಗಡಿ ಮಧು ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ. ಇದರಲ್ಲಿ ರಾತ್ರಿ ಬಂದು ಕಳ್ಳರು ಡೋರ್ ಓಪನ್ ಮಾಡಿಬಿಟ್ಟು 2500 ರೂಪಾಯಿ ಕ್ಯಾಶು ಮತ್ತು ಮಾಲೇನು ಹೋಗಿಲ್ಲ, ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ದಯವಿಟ್ಟು ನಮಗೆ ಇದು ರಿಕವರಿ ಮಾಡಿ ಪೊಲೀಸವರಿಂದ ಸ್ವಲ್ಪ ತನಿಖೆ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನೀವು ರಾತ್ರಿ ಎಷ್ಟು ಗಂಟೆವರೆಗಿದ್ರಿ? 2 ಗಂಟೆಯಲ್ಲಿ. ಹಾಂ ಹಾಂ. ನಿಮ್ಮ ಮನೆ ಇಲ್ಲೇ ಹತ್ತನೇ ಇರೋದು? ಮನೆಯಲ್ಲಿ ಊರಲ್ಲಿ ಇರೋದು. ನಿಮ್ಮ ಹೆಸರು? ಮುಂಚೋಡಪ್ಪ ಅಂತ. ಇನ್ನು ಘಟನೆಯ ವಿಷಯ ತಿಳಿದ ದಕ್ಷಿಣ ನಗರ ಠಾಣೆಯ ಪೊಲೀಸರು ಕಳ್ಳತನವಾಗಿರುವ ಅಂಗಡಿಗಳನ್ನು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮಾಲೂರು ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ತು ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಿಂಹ ಸೇನೆ ಕರ್ನಾಟಕ ಅಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನ ಕಸಬಾ ಹೋಬಳಿಯ ಹುಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 4 ಎಕರೆ ಜಮೀನು ಕಾನೂನು ವ್ಯಾಪ್ತಿಯಲ್ಲಿ ಗ್ರಾಮದ ರತ್ನಮ್ಮ ಶಾಮಣ್ಣ ಅವರಿಗೆ ಮಂಜೂರಾಗಿರುತ್ತದೆ. ಸುಮಾರು 50 ವರ್ಷಗಳಿಂದ ಇವರುಗಳೇ ಸ್ವಾಧೀನದಲ್ಲಿ ಇರುತ್ತಾರೆ. ಆದರೆ ಅವರ ಹೆಸರಿಗೆ ಖಾತೆ ಆಗಿರುವುದಿಲ್ಲ. ಇವರ ಹೆಸರಿಗೆ ಖಾತೆ ಆಗಲು ಯಾರದ್ದೇ ತಂಟೆ ತಕರಾರು ಇರುವುದಿಲ್ಲ. ನಂತರ ಇವರು ಅಭಿಲೇಖಾಲಯದಲ್ಲಿ ಮೂಲ ಮಂಜೂರಾತಿ ದಾಖಲೆಗಳನ್ನು ಪಡೆದುಕೊಂಡು ಖಾತೆ ಮಾಡುವಂತೆ ಅರ್ಜಿ ಹಾಕಿರುತ್ತಾರೆ. ಅರ್ಜಿಯಂತೆ ಗ್ರಾಮದ ಆಡಳಿತಾಧಿಕಾರಿ, ರಾಜಸ್ವ ನಿರೀಕ್ಷಕರ ಮಹಜರ್ ವರದಿ ಪಡೆದು ಶಿರಸ್ತೇದಾರ್ ಅವರ ಅಭಿಪ್ರಾಯದ ನಂತರ ನಿಯಮಾನುಸಾರ ಖಾತೆ ಆಗಿರುತ್ತದೆ. ಇವೆಲ್ಲವೂ ಕಾನೂನು ವ್ಯಾಪ್ತಿಯಲ್ಲಿಯೇ ನಡೆದಿದ್ದು, ಕೆಲವು ಭೂಮಾಫಿಯಾಗಳು, ಸ್ವಘೋಷಿತ ಸಂಘಟನಾಕಾರರು ಇತರ ಖಾತೆ ಬದಲಾವಣೆಯಲ್ಲಿ ತಪ್ಪಿದೆ, ತಹಸೀಲ್ದಾರ್ ಹಣ ಪಡೆದಿದ್ದಾರೆ ಎಂದು ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದು, ತಾಲೂಕು ದಂಡಾಧಿಕಾರಿ ರಮೇಶ್ ಅವರು ದಲಿತ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಪರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಲೋಪ ಇದ್ದರೆ ಕಾನೂನು ಅಡಿಯಲ್ಲಿ ಕಾನೂನು ಹೋರಾಟ ಮಾಡಲಿ ಎಂದು ಹೇಳಿದ್ದಾರೆ. ನಮ್ಮ ಎಂಬುವರ ಜಮೀನಿನ ವಿಚಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನಾನು ಸ್ವಾಗತ ಬಯಸಿ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಪ್ರಾಮಾಣಿಕವಾಗಿ ಸುಮಾರು ವರ್ಷಗಳಿಂದ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ಮಹಿಳೆಯರ ಪರವಾಗಿ ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ತಹಶೀಲ್ದಾರ್ ರಮೇಶ್ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಅವರ ನಕಲಿ ಕೆಲಸಗಳಿಗೆ ಒಪ್ಪಿಗೆ ಇಲ್ಲದೆ ಕಾರಣ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಅಕ್ರಮ ಮಾಡಿದ್ದಾರೆ, ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಬಹುಶಃ ಹುಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ ಒಬ್ಬ ಮಹಿಳೆ ರತ್ನಮ್ಮ 77-78ನೇ ಇಸ್ವಿಯಲ್ಲಿ ಸಾಗುವಳಿಯನ್ನು ಕಾನೂನುಬದ್ಧವಾಗಿ ಅಲ್ಲಿನ ಗ್ರಾಮ ಮಹಾಜರಾಗಿ ಅಲ್ಲಿನ ರಾಜಸ್ವ ನಿರೀಕ್ಷಕರು ಎಲ್ಲ ಮಾಜರುಗಳು ಮಾಡಿ
ಕಾನೂನು ಚೌಕಟ್ಟಿನಲ್ಲಿ ಕೂಡ ಮಂಜೂರಾಗಿರ್ತಕ್ಕಂಥದ್ದು. ಅವರು ಸ್ವಾಧೀನದಲ್ಲಿ ಇಟ್ಕೊಂಡು ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಿಕೊಂಡು ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ಬಹುಶಃ ಇವರು ಕೆಲವು ಭೂಮಾಫಿಯಾಗಳು ಮಾತಾಡೋದೇನಂತಂದ್ರೆ, ಈಗಾಗಲೇ ರತ್ನಮ್ಮನಿಗೆ 6 ಎಕರೆ ಜಮೀನಿದೆ ಅಂತೆ. ಸ್ವಾಮಿ, ಈ ದೇಶದಲ್ಲಿ ರಾಜಕಾರಣಿಗಳು, ಭೂಮಾಫಿಯಾಗಳು, ಅಧಿಕಾರಿಗಳು 100 ಎಕರೆ ಇಟ್ಕೊಂಡಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿದೆ. ಬಹುಶಃ ಒಬ್ಬ ಬಡವ ಹೆಣ್ಣು ಮಗು ಒಂದು 4 ಎಕರೆ ಜಮೀನನ್ನ ಸರ್ಕಾರ ಮಂಜೂರು ಮಾಡಿದ್ರೆ ಅದು ಅಕ್ರಮ ಅಂತ ಹೇಳಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಹಂಗಾಗಿ ಪದೇ ಪದೇ ಇಂತಹ ಕೆಲವು ಭೂಮಾಫಿಯಾಗಳು ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಸರ್ಕಾರಿ ಗೋಮಾಳಗಳನ್ನ, CS ಸೈಟ್ಗಳನ್ನ ಮಂಜೂರು ಮಾಡಬೇಕು ಅನ್ನೋ ಒತ್ತಡವನ್ನು ಅಧಿಕಾರಿಗಳ ಮೇಲೆ ಹೇಳಿ ಅವ್ರು ಯಾವಾಗ ಅವರ ಅಕ್ರಮಗಳಿಗೆ ಒಪ್ಪಿಗೆ ಕೊಡಲ್ವೋ ಅದಕ್ಕಾಗಿ ಮಾಧ್ಯಮದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ವೇದಿಕೆಗಳಲ್ಲಿ ಭಾಷಣ ಮಾಡೋದು ಇದು ಸರಿ ಕಾಣಲ್ಲ. ಅವರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಸಂಘಟನೆಗಳು ಸೇರಿಕೊಂಡು. ಈ ಸಂದರ್ಭದಲ್ಲಿ ದಲಿತ ನಾಗರಿಕ ಸಮಿತಿ ರಾಜ್ಯಾಧ್ಯಕ್ಷ ಕೋಡೂರು ಗೋಪಾಲ್, ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ SM ರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ KN ಜಗದೀಶ್, ಮಾದನಹಟ್ಟಿ ಅಶೋಕ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಗುಡಿಬಂಡೆ ತಾಲೂಕಿನ ಚಂಡೂರು ಗ್ರಾಮದಲ್ಲಿ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡ ಸಮುದಾಯದ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಈ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದ್ದ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರ ಬಂದ ಮೇಲೆ ನಿಜವಾಗಿಯೂ ಸಾಕಾರವಾಗುತ್ತಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಬ್ಬ ಸಾಮಾನ್ಯ ಮಹಿಳೆ ಇಂದು ದೇಶದ ಅತ್ಯುನ್ನತ ಪದವಿಯಾದ ರಾಷ್ಟ್ರಪತಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಸ್ವಚ್ಛ ಭಾರತ್ ಯೋಜನೆ ಅಡಿ ಶೌಚಾಲಯ, ಉಜ್ವಲ ಯೋಜನೆ ಅಡಿ ಅಡುಗೆ ಸಿಲಿಂಡರ್, ಜನಧನ್ ಮೂಲಕ ಬ್ಯಾಂಕ್ ಖಾತೆ, ಹೀಗೆ ಇವತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಗೌರವದಿಂದ ಬದುಕುತ್ತಿದ್ದಾರೆ. 1999ರವರೆಗೆ ಕೇಂದ್ರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಪ್ರತ್ಯೇಕ ಖಾತೆಯೇ ಇರಲಿಲ್ಲ. ವಾಜಪೇಯಿ ಅವರ ಕಾಲದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಒಂದು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಲಾಯಿತು. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಬಗ್ಗೆ ಯಾವುದಾದರೂ ಒಂದು ಪಕ್ಷಕ್ಕೆ ಬದ್ಧತೆ ಇದ್ದರೆ ಅದು ಬಿಜೆಪಿಗೆ ಮಾತ್ರ. NDA ಮೈತ್ರಿಕೂಟದಿಂದ ಮಾತ್ರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಾಧ್ಯ ಎಂದರು. ಸಾಮಾಜಿಕ ನ್ಯಾಯ, ಸಮಾನತೆ ಅಂತೇಳಿ ಕಾಂಗ್ರೆಸ್ನವರು ಸುಮ್ಮನೆ ಹೇಳ್ತಾ ಇರ್ತಾರೆ. ನಾವು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಬಡವರ ಒಂದು ಆರ್ಥಿಕ ಸ್ವಾವಲಂಬನೆ ಇವೆಲ್ಲ ಕೂಡ ಭಾಷಣದ ಮೂಲಕ ಆಗಲ್ಲ. మాట్లాడితే పెద్దోళ్ళు అయిపోయింది. ಕಾರ್ಯಕ್ರಮ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಶ್ರೀಮತಿ ಮುರ್ಮು ಅವರನ್ನು, ದ್ರೌಪದಿ ಮುರ್ಮು ಅವರನ್ನು ಇವತ್ತು ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಮಹಿಳೆಯನ್ನ, ಪರಿಶಿಷ್ಟ ಪಂಗಡದ ಒಬ್ಬ ಮಹಿಳೆಯನ್ನ ಆಯ್ಕೆ ಮಾಡಿ ಇವತ್ತು ಇಡೀ ದೇಶಕ್ಕೆ ಇದು ಒಂದು ಭೂಷಣ. ವಿಶ್ವದಲ್ಲಿ ನಾವು ಹೇಳ್ಬೋದು, ಒಂದು ಬುಡಕಟ್ಟ ಮಹಿಳೆಯನ್ನ ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶ ಭಾರತ ದೇಶದಲ್ಲಿ ಒಂದು ಬುಡಕಟ್ಟು ಮಹಿಳೆಯನ್ನ ಆಯ್ಕೆ ಮಾಡಿದ್ದಾರೆ ಈ ದೇಶ. ನನ್ನನ್ನ ಕಾಮನ್ವೆಲ್ತ್ ಒಕ್ಕೂಟ, ನಿಮ್ಗೆ ಗೊತ್ತಿರ್ಬೋದು, ಕಾಮನ್ವೆಲ್ತ್ ಒಕ್ಕೂಟ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ. ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಭಾರತ ದೇಶದಲ್ಲಿ. ಈ ಸಮಯದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪರೆಡ್ಡಿ, ಮುಖಂಡ ಹರಿನಾಥ್ ರೆಡ್ಡಿ ಮಾತನಾಡಿದರು. ಈ ಸಮಯದಲ್ಲಿ ಮುಖಂಡರಾದ ಕೇಶವರೆಡ್ಡಿ, ಚಂದ್ರು, ಮದ್ದರೆಡ್ಡಿ, ಬೈರಾರೆಡ್ಡಿ, ರಾಮಾಂಜಿ, ಚಂದ್ರು, ಚನ್ನಕೃಷ್ಣಾರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು.
ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಅತಿವೇಗ ತಂದ ಆಪತ್ತು, ನಿಯಂತ್ರಣ ತಪ್ಪಿ ದ್ರಾಕ್ಷಿ ಕೂಚಕ್ಕೆ ಬೈಕ್ ಡಿಕ್ಕಿ, ವಿದ್ಯಾರ್ಥಿ ದಾರುಣ ಸಾವು. ಕಳ್ಳರ ಟಾರ್ಗೆಟ್ ಆದ ಒಂಟಿ ಮನೆಗಳು, ಲಕ್ಷಾಂತರ ಮೌಲ್ಯದ ಚಿನ್ನ ನಗದು ಕಳ್ಳತನ, ಬೆಚ್ಚಿಬಿದ್ದ ಸಾರ್ವಜನಿಕರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮಾದಕ ವಸ್ತುಗಳ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ, ಸರ್ಕಾರದ ವಿರುದ್ಧ ಕಿಡಿಕಾರಿದ ಸಂಸದ ಸುಧಾಕರ್. ಇಲಾಖೆಗಳ ಕೆಲಸಗಳಿಗೆ ಕಮಿಷನ್ ಪಡೆಯುತ್ತಿದ್ದಾರೆ, ಇತ್ತ ಗಮನ ಹರಿಸಿ ಸಿಎಂಗೆ ಸಂಸದ ಸುಧಾಕರ್ ಕಿವಿಮಾತು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.